KLX ಒಳಗೆ ಡಬಲ್ಸ್ ಹೋಗಿದ್ದು ಈ ಸತಿ ರೈಡು. ಲೈಕ್ ಡಬ್ಸ್ ಒಳಗೆ 800 ಕಿಲೋಮೀಟರ್ಸ್ ಪ್ಲಸ್ ಈ ಸತಿ ಕವರ್ ಮಾಡಿರೋದು ನಾವು. ನೋಡಿ ಆ ಮೆಟ್ಲು ಇಳಿಯೋದಿಂದ ಆಗಿರ್ಬೋದು, ಆ ಸಸ್ಪೆನ್ಷನ್ ಆಗಿರ್ಬೋದು, ಲೈಕ್ ಯಾವ ಥರ ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ ಅಂದರೆ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನಾನಂತೂ ಸೂಪರಾಗಿ ನೀವು ಸೂಪರಾಗಿ ಇರ ಅಂತ ಅನ್ಕೊಂತೀನಿ. ನನಗೆ ಚೆನ್ನಾಗಿರಿ. ಯಾರಾದರೂ ಚಾನಲ್ಗೆ ಹೊಸೊಬ್ಬರಾಗಿದ್ದಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಯಾರು ನೋಡಲ್ಲ ಅನ್ಸುತ್ತೆ ವ್ಲಾಗ್ನ. ಲೈಕ್ ವ್ಲಾಗ್ನ ಎಂಡ್ವರೆಗೂ ನೋಡಿ. KLX ಬಗ್ಗೆ ಸ್ವಲ್ಪ ಕ್ರೇಜಿ ಇನ್ಫಾರ್ಮೇಷನ್ಗಳು ಕೊಡ್ತೀನಿ. ಅನ್ಎಕ್ಸ್ಪೆಕ್ಟೆಡ್ ಇವೆಲ್ಲ ನೀವೇ ಸೈಕ್ ಆಗಿಬಿಡ್ತೀರಾ. KLXಗೆ ಇಷ್ಟೊಂದು ಕೇಪಬಿಲಿಟಿ ಇದೆಯಾ ಅಂತ. ಲೈಕ್ ಆಫ್ ರೋಡ್ ಕೇಪಬಿಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ KLXಗೆ. ನನ್ನ ರೀಸೆಂಟ್ ರೈಡ್ ಒಳಗೆ ಮೇಯ್ನಾಗಿ ಟ್ವಿಸ್ಟ್ ಏನು ಅಂದರೆ ಡಬಲ್ಸ್ ಹೋಗಿದ್ದೋ ಗಾಡೀಲಿ. KLX ಒಳಗಪ್ಪ, KLX ಒಳಗೆ ಡಬಲ್ಸ್ ಹೋಗಿದ್ದೋ ಈ ಸತಿ ರೈಡು. ಬಿಕಾಸ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿತ್ತು. ಲೈಕ್ ಹೆಂಗಿದೆ ಗಾಡಿ, ಹೆಂಗೆ ಪವರ್ ತೊಗೊಳುತ್ತೆ, ಇಲ್ಲ ಪವರ್ ಲ್ಯಾಗ್ ಆಗುತ್ತೆ ಆ ಡಬ್ಸ್ ಒಳಗೆ ಎಷ್ಟಲ್ಲಿ ಕ್ರೂಸ್ ಮಾಡ್ಬೋದು, ಏನು ಕತೆ, ಅವೆಲ್ಲ ನಂಗೆ ತುಂಬ ಡೌಟ್ಸ್ ಇತ್ತು. ಸೊ ಆಗಿದ್ದಾಗಲಿ ರಿಸ್ಕ್ ತೊಗೊಬೋಣ ಅಂದ್ಬಿಟ್ಟು ರೈಡ್ ಮಾಡ್ದೋ. ಲೈಕ್ ಡಬ್ಸ್ ಒಳಗೆ 800 ಕಿಲೋಮೀಟರ್ಸ್ ಪ್ಲಸ್ ಈ ಸತಿ ಕವರ್ ಮಾಡಿರೋದು ನಾವು. ಸೊ ಇಟ್ಸ್ ಅ ಕ್ರೇಜಿ ಅಂದ್ಕೊಡಿ, ಕ್ರೇಜಿ ಎಕ್ಸ್ಪೀರಿಯೆನ್ಸು. ಮೇಯ್ನಾಗಿ ಏನಾಯ್ತು ಗೊತ್ತಾ ಇಲ್ಲಿ ಟ್ವಿಸ್ಟು, ಹಿಂದೆ ಕೂತಿರೋರಿಗೆ ಬ್ಯಾಕ್ ಒಂದು ಸ್ವಲ್ಪ ಪೇಯ್ನ್ ಬಂದ್ಬಿಟ್ಟಿತ್ತು. ಬ್ಯಾಕ್ ಅಂದರೆ ಬೆನ್ನಲ್ಲ, ಹಂಡು ಪೇಯ್ನ್ ಬಂದಿತ್ತು. ಬಿಕಾಸ್ ಸೀಟ್ ಬಂದು ಕುಷನಿಂಗ್ ಇಲ್ವಲ್ಲ. ಸೊ ದಟ್ಸ್ ದ ಮೇಜರ್ ಪ್ರಾಬ್ಲಮ್ ಅಷ್ಟೇ. ಬಟ್ ಕುಷನಿಂಗ್ ಏನಾದ್ರು ರೆಡಿ ಮಾಡಿಸ್ಕೊಂಡ್ರೆ, ಮತ್ತು ಪಿಲಿಯನ್ ಬಂದು ಮೇಯ್ನಾಗಿ 50 kgs ಬಿಲೋ ಇರಬೇಕು, ಮತ್ತು ಸಣ್ಣಗಿರಬೇಕು, ಸಕ್ಕತ್ತಾಗಿ ಹೋಗಿ ಬರ್ಬೋದು. ಲೈಕ್ ನಾನು ಅಷ್ಟೇ ಡಬ್ಸೊಳಗೂ 100, 105, 110 ಒಳಗೆ ಕ್ರೂಸ್ ಮಾಡಿದ್ದು. ನೆಕ್ಸ್ಟ್ ಲೆವೆಲ್ ಗಾಡಿ ಅಂದ್ಕೊಳ್ಳಿ. ನಾನು ಸುಮ್ಮನೆ ಓವರ್ ಆ್ಯಕ್ಟ್ ಮಾಡ್ತಾ ಇಲ್ಲ KLXನ. ಒನ್ ಆಫ್ ದಿ ಕ್ರೇಜಿಯೆಸ್ಟ್ ಅಂತಲೇ ಹೇಳ್ಬೋದು. ಮತ್ತು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಡಬ್ಸೊಳಗೆ ಈ ಥರ ಎಲ್ಲ ಕ್ರೇಜಿ ಆಗಿರುತ್ತೆ ಗಾಡಿ ಅಂತ. ಸೊ ಇಷ್ಟು ದಿನ ಡೌಟ್ ಇತ್ತು ನನಗೂ. ಬಟ್ ಅಂದ್ಕೊಂಡಿದ್ದೆ ಆಗಲ್ಲ ಅಂತ. ಬಟ್ ಆಗುತ್ತೆ. ಬಟ್ ಇಟ್ಸ್ ಅ ರಿಸ್ಕ್ ಅಂದ್ಕೊಳ್ಳಿ. ಅದೆಲ್ಲ ನಮ್ಮ ಮೈಂಡ್ ಗೇಮ್ ಅಂದ್ಕೊಳ್ಳಿ ಅವೆಲ್ಲ. ಲೈಕ್ ನಮ್ಗೆ ಆಗುತ್ತೆ ಅಂದರೆ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಬಿಕಾಸ್ ಈ ಬೈಕ್ ಬಂದು ಮೇನಾಗಿ ಟೂರಿಂಗ್ ಬೈಕೇ ಅಲ್ಲ, ಇದು ಬಂದು ಲೈಕ್ ಆಫ್ ರೋಡಲ್ಲಿ ಅಡ್ಡಾಡೋಕ್ಕೆ ಮಾಡಿರೋ ಬೈಕ್ ಇದು. ಸೊ ದಟ್ಸ್ ವಾಟ್ ನಿಮ್ಗೆ ಹೇಳಬೇಕಾಗಿತ್ತು. ಮತ್ತು ಆಫ್ ರೋಡ್ ಕೇಪಬಿಲಿಟಿ ಬಾಯ್ಸ್ ಬೇರೆ ಲೆವೆಲ್ ಅಂದ್ಕೊಳ್ಳಿ. ಇಲ್ಲೊಂದು ಸೈಡಲ್ಲಿ ಒಂದು ವೀಡಿಯೋ ಹಾಕ್ತೀನಿ ನೋಡಿ. ಅಲ್ಲೇ ನಮ್ಮ ಹೋಮ್ ಸ್ಟೇ ಇದ್ವಲ್ಲ, ಲೈಕ್ ಅಲ್ಲೇ ಒಂದು ಸ್ಟ್ರೀಪ್ ಇತ್ತು. ಸ್ಟ್ರೀಪ್ ಅಂದರೆ ಅದು ಬಂದು 10 acres ಪ್ರಾಪರ್ಟಿ ಇರೋದು. ಹೋಮ್ ಸ್ಟೇ ಬಂದು 10 acres ಪ್ರಾಪರ್ಟಿ ಒಳಗೆ ಒಂದು ಸ್ಟ್ರೀಪ್ ಇತ್ತು ಕ್ರೇಜಿಯಾಗಿ. ಲೈಕ್ ನೋಡಿ ಸೈಡ್ ಒಳಗೆ ಹಾಕ್ತೀನಿ ನೋಡಿ. ಆ ಮೆಟ್ಲು ಇಳಿಯೋದಿಂದ ಆಗಿರ್ಬೋದು, ಆ ಸಸ್ಪೆನ್ಷನ್ ಆಗಿರ್ಬೋದು, ಲೈಕ್ ಯಾವ ಥರ ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ ಅಂದರೆ, ರೀಸೆಂಟಾಗಿ ಯಾರ್ದೋ ಒಂದು ವೀಡಿಯೋ ನೋಡಿದೆ. ಇಂಡಿಯನ್ ವರ್ಷನ್ KLX ಬಂದ್ಬಿಟ್ಟು ಇದ್ರ ಥರ ಅಂತ ಮಾಡಾಕಿದ್ರು. ಬಟ್ ಫಾರ್ ದ ಪೀಪಲ್ ಹೂ ಟೆಲ್ ಲೈಕ್ ದಿಸ್, ಇದೇ ಆನ್ಸರ್ ಅಂದ್ಕೊಳ್ಳಿ. ಕೈಲಾಗದೇ ಇರೋರಿಗೆ ನೆಲ ಡೊಂಕು ಅಂತಾರಂತೆ. ಹಂಗೇನೆ ಅಂದರೆ ಕುಣಿಯೋಕ್ಕಾಗದೇ ಇರೋರಿಗೆ ನೆಲ ಡೊಂಕಂತೆ. ಕತೆಗಳು ಹೇಳ್ತಾರೆ. CKD ವರ್ಷನ್ ಆ ಥರ, ಇದು ಇಂಡಿಯನ್ನು ವರ್ಷು ಬೇಡ, ಅವೆಲ್ಲ ಬಿಟ್ಬಿಡ್ರಿ. ಕೈಲಿ ಕಿಸಿಯಲ್ಲ ಅಂದರೆ ಮಾತಾಡೋಕೆ ಹೋಗ್ಬೇಡ್ರಿ. ಬಿಕಾಸ್ ಕೈಲಾಗಲ್ಲ. ಸುಮ್ಮನೆ ರೋಡಲ್ಲಿ ಓಡಿಸ್ಬಿಡೋದು, ಒಂದೆರಡು ಡಂಪ್ ಸಾರಿಸ್ಬಿಡೋದು, ರೋಡಲ್ಲಿ ಲೆಫ್ಟೊಳಗೆ ಇಳಿದ್ಬಿಟ್ಟು ಮನೆ ಮೇಲೆ ಹೋಗ್ಬಿಡೋದು ಅಷ್ಟು ದೂರ. ಅಷ್ಟಕ್ಕೆ ಗಾಡಿನ ಜಡ್ಜ್ ಮಾಡಿಬಿಡ್ತಾರೆ. ಸೊ ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ. ದೊಡ್ಡ ಯೂಟ್ಯೂಬರ್ಸ್ ನೀವು ಇನ್ಫಾರ್ಮೇಷನ್ ಕೊಡೋದನ್ನ ಪ್ರಾಪರಾಗಿ ಕೊಡಿ ಜನಕ್ಕೆ. ಸುಮ್ಮನೆ ಖಾಲಿ ಪಲಾವ್ ನನ್ನ ಮಕ್ಕಳ ಥರ ಸುಮ್ಮನೆ ಏನೇನೋ ಹೇಳೋದಲ್ಲ ಕಂಟೆಂಟ್ಗೆ ಬಿಡಿ. ಬೇರೆಯವ್ರದ್ದೇನಕ್ಕೆ ನಮಗೆ ಕತೆಗಳು. ಬಟ್ ಇನ್ಫ್ಲೂಯೆನ್ಸು ಜನಕ್ಕೆ ತಪ್ಪಾಗಿ ಮಾಡಬೇಡಿ ಅಷ್ಟೇ ನಾನು ಹೇಳೋದು. ಸೊ ಬಿಡಿ, ಇವಾಗ ಮೇನಾಗಿ ಟಾಪಿಕ್ ಬರೋಣ. ನೋಡಿದ್ರೆ ಅನ್ಸುತ್ತೆ ವಿಡಿಯೋ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಬಟ್ ಸಸ್ಪೆನ್ಷನ್ನ ನಾನು ಹೊಗಳಲೇಬೇಕು ಇದ್ರದ್ದು. ಬಿಕಾಸ್ CKD ಬಂದು ಸ್ಮೂತ್ ಇದೆ, ಹೊಡೆದ್ಬಿಡುತ್ತೆ, ಟಚ್ ಆಗುತ್ತೆ. ನನಗೆ ಹೇಳಿದ್ರು, ವಿಘ್ನೇಶ್ ಬ್ರೋನೇ ಹೇಳಿದ್ರು, ಅವ್ರ ಹತ್ರ CKD ಇದೆ. ಅವ್ರು ಹೇಳಿದ್ರು, ಬ್ರೋ ಇಂಡಿಯನ್ ರೋಡ್ಸ್ಗೆ ಇಂಡಿಯನ್ ವರ್ಷನ್ ಒಳಗಿರೋ ಸಸ್ಪೆನ್ಷನ್ ಮಾಡಿಸಿ ಸಸ್ಪೆನ್ಷನ್ ಅಂತ. ಅದು ಬಂದು ಶೋವಾ ಸಸ್ಪೆನ್ಷನ್ ಅದು. ಹೌದು, ಶೋವಾ ಸಸ್ಪೆನ್ಷನು CKD ಬಂದು. ಬಟ್ ಇಟ್ಸ್ ಅ ಟಾಪ್ ನಾಚ್ ಸಸ್ಪೆನ್ಷನ್ ಅಂತಲೇ ಹೇಳ್ಬೋದು. ಬಟ್ ಆದರೆ ಇಂಡಿಯನ್ ರೋಡ್ಸ್ಗೆ ಇಂಡಿಯನ್ ಮೇಕಲ್ಲಿರೋ ಸಸ್ಪೆನ್ಷನ್ನು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಬಟ್ ರೈಡರ್ ಕಿಲಾಡಿ ಆಗಿರ್ಬೇಕು ಅದಕ್ಕೆ. ಎಲ್ಲ ಬೈಕ್ಸು ಅಷ್ಟೇ ಜಾಕಿ ಕಡಕ್ಕಾಗಿರ್ಬೇಕು ಗಾಡಿಗೆ. ಯಾವ ಖಾಲಿ ಪಲಾವ್ಗಳ ಥರ ಗಾಡಿ ಓಡಿಸ್ಬಿಡೋದು, ಸುಮ್ಮನೆ ಏನೇನು ಹೇಳ್ಬಿಡೋದು ಗಾಡಿಗಳ ಬಗ್ಗೆ. ಸೊ ಇಷ್ಟು ಹೇಳಬೇಕಾಗಿತ್ತು ನಿಮಗೆ. ನಾನು ಬಂದು 1000 ಕಿಲೋಮೀಟರ್ಸ್ ಎಲ್ಲ ಆಗಿಲ್ಲ, ಒಂದು 800+ ಕಿಲೋಮೀಟರ್ಸ್ ಅಂತೂ ಆಗಿದೆ. ಇಲ್ಲಿಂದ ವೈನಾಡ್ಗೋದು, ವೈನಾಡಿಂದ ಅಲ್ಲಿಂದ ಎಲ್ಲೋ ಬೀಚ್ಗೆ ಹೋದು. ಅದ್ರ ನೆಕ್ಸ್ಟ್ ಡೇ ಇಲ್ಲಿಂದ ಬೀಚ್ಗೆ ಹೋಗಿ ಬೀಚಿಂದ ಮನೆಗೆ ಬಂದಿದ್ದು. ಅಟ್ಟೆಷ್ಟು ಹೆಚ್ಚು 400 ಕಿಲೋಮೀಟರ್ಸ್+ ಹೊಡೆದಿದ್ದೀವಿ. ನೆಕ್ಸ್ಟ್ ಲೆವೆಲ್ ಬೈಕ್ ಅಂದ್ಕೊಳ್ಳಿ. ನಂಗೆ ಒಂದು ಕಡೆ ಪವರ್ ಡ್ರಾಪ್ ಆಗಿಲ್ಲ, ಏನೂ ಇಲ್ಲ. ಲೈಕ್ ಈಗ ಬಂದು ನನ್ನ KLX ಇಲ್ಲ. ಸೊ ವ್ಲಾಗ್ಸ್ ಡೈಲಿ ಬರ್ತಾ ಇಲ್ಲ. KLX ಬಂದು ಇಟ್ಸ್ ಲೈಕ್ ಕುಕ್ ಆಗ್ತಾ ಇದೆ.
KLXಗೆ ಟಾಕ್ಸಿಕ್ ಅಂತ ಹೆಸರಿಟ್ಟಿದ್ದೀನಿ, ಬಿಕಾಸ್ ನಂತರನೇ ಅಲ್ವಾ ಗಾಡಿನೂ. ಸೊ ನಮ್ಮ ಟಾಕ್ಸಿಕ್ 2.0 ರೆಡಿ ಆಗ್ತಿದೆ. ಮೇ ಬಿ ನಾಳೆ ವ್ಲಾಗ್ ಬರೋ ಡೌಟ್ ಇದೆ. ಅದಾದಮೇಲೆ ಸಾಟರ್ಡೆ ಸಂಡೇಸ್ ಇಲ್ಲ ಟ್ರೈ ಮಾಡ್ತೀನಿ. ಐ ಗೆಸ್ ಸ್ಯಾಟರ್ಡೇ ಟು ಮಂಡೇ ಅಷ್ಟರಲ್ಲಿ ಗಾಡಿ ಕೈಗೆ ಬರುತ್ತೆ. ಹೇಳ್ತೀನಿ ಏನು ಕತೆ, ಏನು ಸೀನು, ಏನಾಯಿತು, ಏನು ಕತೆ, ಯಾರು ಸ್ಪಾನ್ಸರ್ ಮಾಡ್ತಿರೋದು ಎಲ್ಲ ಹೇಳ್ತೀನಿ ನಿಮಗೆ. ಸೊ ನೆಕ್ಸ್ಟ್ ಲೆವೆಲ್ ರೈಡ್ಸ್ ಇರುತ್ತೆ ನೆಕ್ಸ್ಟು. ಇವಾಗ ಫ್ಯೂಯಲ್ ಜರಿ ಕ್ಯಾನು ಅದೆಲ್ಲ ಸಾರ್ಟೆಡ್ ಆಗ್ಬಿಡುತ್ತೆ ಗಾಡೀಲಿ. ಸೊ ಬನ್ನಿ ಒಡನೆ ಇಷ್ಟು ಹೇಳಬೇಕಾಗಿತ್ತು ನಿಮಗೆ. ಮೇನಾಗಿ ಕಾಂಟೆಂಟ್ ಇಷ್ಟ ಆಗಿದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಸಿಗೋಣ ಟಾಕ್ಸಿಕ್ 2.0 ಗೆಟ್ಟಿಂಗ್ ರೆಡಿ.